ಆಗರ್ಗ ಗ್ರಾಮದ ಮೂಲಭೂತ ಬೇಡಿಕೆಗಳು ಮತ್ತು 2020ರಿಂದ ಜೂನ್ 2025ರವರೆಗಿನ 14-15ನೇ ಕ್ರಿಯಾ ಯೋಜನೆ ಅಡಿಯಲ್ಲಿ ಹಾಗೂ 2020ರಿಂದ 25ರವರೆಗಿನ ಸಾರ್ವಜನಿಕ ತೆರಿಗೆ ಹಣದಲ್ಲಿ ದುರುಪವಾಗಿದೆ ಎಂದು ಆರೋಪದ ಅಡಿಯಲ್ಲಿ ಆಗರ್ಗ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಎದುರು ಬಹುಜನ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಗಿದೆ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಹೋರಾಟಗಾರರು ಮಾತನಾಡಿ, ಕಲಬುರಗಿ ತಾಲೂಕಿನ ಆಗರ್ಗ ಗ್ರಾಮದ ಮೂಲಭೂತ ಬೇಡಿಕೆಗಳು 2020ರಿಂದ 25ರವರೆಗೆ 14ನೇ ಮತ್ತು 15ನೇ ಹಣಕಾಸು ಕ್ರಿಯಾ ಯೋಜನೆ ಅಡಿಯಲ್ಲಿ ಹಾಗೂ 2020ರಿಂದ 25ರವರೆಗಿನ ಸಾರ್ವಜನಿಕ ತೆರಿಗೆ ಹಣದಲ್ಲಿ ಯಾವುದೇ ಕಾಮಗಾರಿ ಮಾಡದೆ ಸದರಿ ಹಣವನ್ನು ದುರುಪಯೋಗಿಸಿಕೊಂಡಿದ್ದು ನಮಗೆ ಕಂಡು ಬರುತ್ತಿದೆ. ಅದನ್ನು ಕೂಡಲೇ ತಮ್ಮ ತಾಲೂಕು ಪಂಚಾಯತ್ ಹಿರಿಯ ಅಧಿಕಾರಿಗಳಿಂದ ತಮ್ಮ ತಾಲೂಕು ಪಂಚಾಯತ್ ಸೂಕ್ತ ತನಿಖೆ ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಆಗ್ರಹಿಸಿದರು. ಅದರಂತೆ ಅಲ್ಲಿನ ದಲಿತ ಓಣಿಯಲ್ಲಿನ ಬೋರ್ವೆಲ್ ರಿಪೇರಿ, ಒಳಚರಂಡಿ ರಸ್ತೆ ನಿರ್ಮಾಣ, ಸಿಸಿ ರಸ್ತೆ ನಿರ್ಮಾಣ ಸೇರಿದಂತೆ ಇನ್ನೂ 10 ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಆಮೇಲೆ ನಾನು ಈಗ ಯಾವುದೇ ಕಾಮಗಾರಿಗಳನ್ನು ನಾವು ಪ್ರಾರಂಭ ಮಾಡಬೇಕು ಅಂತಂದರೆ ಆ್ಯಕ್ಷನ್ ಪ್ಲಾನ್ ಇರಬೇಕು. ಆಮೇಲೆ ಅದಕ್ಕೆ ಅನುದಾನ ಸಂಬಂಧಪಟ್ಟಂಥ ಅನುದಾನ ನಂತರ ರಿಸರ್ವ್ ನಾಳೆ ಯಾರು ಕಾಂಟ್ರಾಕ್ಟರ್ಗೆ ಆಮೇಲೆ ಕಾಮಗಾರಿಗಳನ್ನು ಸ್ಟಾರ್ಟ್ ಮಾಡಿ. ಕೆಲವೊಂದು ನಾನು ಇಮಿಡಿಯೇಟ್ಲಿ ಮಾಡಿಸ್ತೀನಿ ಅಂತ ಹೇಳಿದ್ದು ಇಮಿಡಿಯೇಟ್ಲಿ ಒಂದು ಅಪ್ರಾಕ್ಸಿಮೇಟ್ಲಿ 8 ದಿವಸ ಒಳಗಡೆ ಮಾಡಿಸ್ತೀನಿ. 8 ದಿವಸ ಒಳಗಡೆ ಕ್ಲಿಯರ್ ಆಗ್ತವೆ. ನೆಲ ಸಮ ಆಗೋದಾಯಿತು, SCP TSP ಅನುದಾನದ ಮಕ್ಕಳಿಗೆ ಇದು ಕೊಡೋದಾಯಿತು, ಆಮೇಲೆ SDMC ಮತ್ತು ಅಡುಗೆ ಸಹಾಯಕರು ಇದನ್ನು ಇಮಿಡಿಯೇಟ್ಲಿ ತಿಳ್ಕೊತೀನಿ. ಬೋರ್ವೆಲ್ ರಿಪೇರಿ ಇವೆಲ್ಲ ಇಮಿಡಿಯೇಟ್ಲಿ ಆಗೋ. ಕೆಲವೊಂದು ಏನದು ಡ್ರೈನೇಜು, CC ರೋಡು, ಆಮೇಲೆ ಕೆಲವೊಂದು ಇದು ಸ್ವಲ್ಪ ಡಿಲೇ ಆಗ್ತದೆ ಸರ್. ಆ್ಯಕ್ಷನ್ ಪ್ಲಾನಲ್ಲಿ ವರ್ಕ್ ಮಾಡಿ ಫಸ್ಟ್ ಇದು ಆಗುತ್ತೆ, ತನಿಖೆ ಶುರು ಆಗುತ್ತೆ. ಆ್ಯಕ್ಷನ್ ಪ್ಲಾನಲ್ಲಿ ವರ್ಕ್ ಮಾಡಿ ತನಿಖೆ ಶುರು ಆಗಬೇಕು. ನಮ್ಮ ಗಮನಕ್ಕೆ ಆ ಥರ ಆ್ಯಕ್ಷನ್ ಪ್ಲಾನ್ ಇಲ್ಲದೇ ಕಾಮಗಾರಿ ಇದ್ದರೆ ಯಾವ ಕಾಮಗಾರಿ ಅಂತ ಈಗ ಇಲ್ಲ ಸರ್. ಇದು ಆ್ಯಕ್ಷನ್ ಪ್ಲಾನ್ ಇವುಗಳನ್ನ ಆ್ಯಕ್ಷನ್ ಪ್ಲಾನಲ್ಲಿ ಸೇರಿಸ್ತೀವಿ ಅಂತ ನಾನು ಹೇಳ್ತೇನೆ. ಅವುಗಳನ್ನ ಸೇರಿಸಿ ಕೆಲಸ ಮಾಡಿಸ್ಕೊಡ್ತೀವಿ. ಬಟ್ ಕಾಲಾವಕಾಶ ಕೊಡಬೇಕಾಗ್ತದೆ. ಇಷ್ಟು ನೀವು ಇವತ್ತು 22, ನಾಳೆ 4ನೇ ತಾರೀಕಿಗೆ ತಾಲೂಕು ಪಂಚಾಯತ್ ಎದುರುಗಡೆ ಮಾಡ್ತೀನಿ. 1 मिनट भाई, आप हमनो बात करते जब मैं बात करा क्या? हाँ, मैं बात करा क्या? हमनो बात करते जब मेरे को 100 फोन आ रहे हैं. वैसे देखो MLA के PA के फोन आ रहे हैं. तो मैं हम छुट्टे रहे ना भाई क्या ಹೊರಗೆ ನಾನು ಓಡಾಡಿದ್ದೀನಿ. ಸ್ವಲ್ಪ ದೊಡ್ಡ ಇವತ್ತಿನ ದಿವಸ ಬಹುಜನ ಹೋರಾಟ ಸಮಿತಿ ಆಗರ ಗ್ರಾಮ ಶಾಖೆ ವತಿಯಿಂದ ಗ್ರಾಮ ಪಂಚಾಯತ್ ಕಾರ್ಯಾಲಯ ಪ್ರತಿಭಟನೆ ಮುತ್ತಿಗೆ ಆಗಲು ಕಾರಣ, ಈ ಆಗರ ಗ್ರಾಮದಲ್ಲಿ ಸುಮಾರು 10,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಹೊಂದಿರುತ್ತದೆ. ಇಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ 2020ರಿಂದ 25ರವರೆಗೆ ಇಲ್ಲಿ ತನಕ ದಲಿತರಿರ್ಬೋದು, ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗ, ಶೋಷಿತ ಸಮುದಾಯಗಳಿಗೆ ಸಾಮಾಜಿಕ ಮೂಲಭೂತ ಸೌಲಭ್ಯಗಳು ಕಲ್ಪಿಸಿಕೊಡುವಲ್ಲಿ ಸಂಪೂರ್ಣ ಗ್ರಾಮ ಪಂಚಾಯತ್ ಸದಸ್ಯರು, PDO ಮತ್ತು ಅಧ್ಯಕ್ಷರು ಸಂಪೂರ್ಣ ನಿರ್ಲಕ್ಷ್ಯತನ ಮತ್ತು ವಿಳಂಬ ನೀತಿ ತೋರಿದ್ದಾರೆ. ಅಷ್ಟೇ ಅಲ್ಲದೆ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನ ಮತ್ತು ಸಾರ್ವಜನಿಕರ ತೆರಿಗೆ ಕರ ವಸೂಲಿ ಹಣ ಕೂಡ ಯಾವುದೇ ಕಾಮಗಾರಿ ಮಾಡದೆ ಮತ್ತು ಎಸ್ಟಿಮೇಟ್ ಪ್ಲ್ಯಾನ್ ಇಲ್ದಂಗೆ ವಿತೌಟ್ ಏನಪ್ಪ ಅಂತಂದರೆ ಹಣ ದುರುಪಯೋಗ ಮಾಡಿ ಕೊಂಡಿದ್ದಾರೆ. ಅದನ್ನು ಕೂಡಲೇ ತನಿಖೆ ಮಾಡಿಸಿ ತಪ್ಪಿಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಇವತ್ತಿನ ದಿನ ಬಹುಜನ ಹೋರಾಟ ಸಮಿತಿ ಸಂಘಟನೆ ಒತ್ತಾಯಿಸಿ ಒಂದು ಹೋರಾಟ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ತೆರಿಗೆ ದಿವಸಿಗೆ ಒಂದು 20,000 ಮೇಲ್ಪಟ್ಟು ಆಗುತ್ತೆ ರೀ. ಏನು ಮೇಲೆ ಆಗುತ್ತೆ, 20-30 ತನಕ ಆಗುತ್ತೆ. ಯಾಕೆ ಸಿಟಿ ಸಮೀಪ ಕೆಲವೊಂದು ಕಮರ್ಷಿಯಲ್ ಏರಿಯಾಗಳು ಇಲ್ಲಿಗೆ ಮಾಲ್ಗತ್ತಿ ಕ್ರಾಸ್ ತನದ ಅವೆಲ್ಲ ಈ ಕಡೆ ಯೂನಿವರ್ಸಿಟಿ ಸೈಡ್ ಅಜತ್ಪುರ ಮೇಲ್ಪಟ್ಟು ಕಮರ್ಷಿಯಲ್ ಏರಿಯಾಗಳವ. ಟೋಟಲಿ ಜಾಸ್ತಿ ದಿನನಿತ್ಯ ಒಂದು 20-30 ತನಕ ಆಗುತ್ತೆ. ತಿಳಿತ್ರಿ. ಇದು 2020ರಿಂದ ಇದೇ ಥರ ಅದ ರೀ. ಈಗಾಗಲೇ ಈಗ ಅದರಲ್ಲಿ ಏನದ ಅಂತಂದರೆ ಇಲ್ಲೇನೋ ಬೇಸಿಗೆ ನಮ್ಮಲ್ಲಿ ನೀರು ಇರ್ತಾವೆಲ್ಲ ಇರ್ತವೆ. ವಾಟರ್ ಸಪ್ಲೈ ಮಾಡಲಾರ್ದು ಏನಪ್ಪ ಅಂತಂದರೆ ವಾಟರ್ ಸಪ್ಲೈ ಮಾಡಿವಿ ಅಂತ ಅದರಲ್ಲಿ ದುಡ್ಡು ಏನಪ್ಪ ಅಂದ್ರೆ ಕೊಟ್ಟಿದ್ದಾರೆ. ಅದು ನಿಮಗೂ ಕೂಡ ನಾವು ಮಧ್ಯಾಹ್ನವರೆಗೆ ಮುಟ್ಟಿಸ್ತೀವಿ. ಅದು ಸಂಬಂಧಪಟ್ಟಂಥ ದಾಖಲಾತಿಗಳವ. ಇನ್ನೂ ಕೆಲವೊಂದು ಮಾಹಿತಿ ಹಾಕಿದಾಗ ತೊಗೊಂಡು
ಆದರೂ ಕ್ಲಿಯರ್ ಪಿಕ್ಚರ್ ಏನಪ್ಪ ಅಂತಂದ್ರೆ ತಮ್ಮ ಕಾರ್ಯಾಲಯಕ್ಕೆ ಬಂದು ನಾವು ಕೊಡ್ತೀವಿ. ಟೋಟಲಿ 2020ರಿಂದ 25 ಜೂನ್ವರೆಗೂ ಕೂಡ ಈ ಥರ ಪ್ರತಿಯೊಂದು ಸರ್ಕಾರದ ಹಂತದ ಹಣಕಾಸಿನ ಯೋಜನೆಯಲ್ಲಿ ಮತ್ತು ಇನ್ನೊಂದು ಕರ ವಸೂಲಿ ಹಣದಲ್ಲಿ ಕೂಡ ಸಂಪೂರ್ಣ ಅಧ್ಯಕ್ಷರು ಮತ್ತು PD ಅವರು ಇದರಲ್ಲಿ ಶಾಮೀಲರ ಅಂತಕ್ಕಂಥದ್ದು ಕೂಡ ಕಂಡು ಬಂದದ. ಆ ಸಂಬಂಧಪಟ್ಟ ದಾಖಲಾತಿ ಕೂಡ ತಮಗೆ ಒಪ್ಪಿಸ್ತೇವೆ ಸರ್. ಲಕ್ಷ್ಮಣ್ ಕೋರಿ. ಇವತ್ತಿನ ದಿವಸ ಬಹುಜನ ಹೋರಾಟ ಸಮಿತಿ ಗ್ರಾಮ ಘಟಕದ ವತಿಯಿಂದ ಹಾಗರಗ ಗ್ರಾಮ ಪಂಚಾಯತಿ ಕಚೇರಿ ಎದುರುಗಡೆ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗರಗ ಗ್ರಾಮ ಪಂಚಾಯತಿಯಲ್ಲಿ CC ರಸ್ತೆ, ಕುಡಿಯೋ ನೀರು ಮತ್ತು ಒಳಚರಂಡಿ, ಶೌಚಾಲಯ ಮತ್ತು ಗ್ರಂಥಾಲಯ ಮತ್ತು SDMC ರಚನೆ ಮುಂತಾದ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳನ್ನು ಬಗೆಹರಿಸಬೇಕಂತ ಹೇಳಿಕೊಂಡು PDO ಅವರಿಗೆ ಅವರ ಒಂದು ಅವ್ಯವಹಾರ ಇದೆ, ಅದನ್ನು ಅವರು ತಿದ್ದುಕೊಳ್ಳಬೇಕು ಮತ್ತು ಮೇಲಧಿಕಾರಿಗಳು ಈ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಮತ್ತು ಬರುವ ಕೆಲವೇ ದಿನಗಳಲ್ಲಿ ಈಗ ಏನು ಹಾಗರಗ ಗ್ರಾಮ ಪಂಚಾಯತಿ ಎಲ್ಲ ಜನರ ಸಮಸ್ಯೆ ಬಗೆಹರಿಸಬೇಕು. ಒಂದು ವೇಳೆ CC ರಸ್ತೆ ಮಾಡಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು, ಮತ್ತಂತಂದರೆ ಬೋರ್ವೆಲ್ ರಿಪೇರಿ ಮಾಡಬೇಕು, ನೀರಿನ ಹೌಸ್ ನಿರ್ಮಾಣ ಮಾಡಬೇಕು, ರುದ್ರಭೂಮಿ ಅಂತಿದೆ ಅದು ಕಂಪೌಂಡ್ ಮಾಡಬೇಕು, ಅಲ್ಲೆಲ್ಲ ಸ್ವಚ್ಛತೆ ಮಾಡಬೇಕು, ಮತ್ತಂತಂದರೆ ಗ್ರಂಥಾಲಯ ಮಾಡಬೇಕು ಮತ್ತು ಸರ್ಕಾರಿ ಶಾಲೆಯಲ್ಲಿ SDMC ರಚನೆ ಮಾಡಬೇಕು. ಇನ್ನು ಅನೇಕ ಒಂದು ಸಮಸ್ಯೆಗಳಿವೆ. ಆದರೂ ಕೂಡ ಸರ್ಕಾರ ಈ ಒಂದು ಬಡವರ ಬಗ್ಗೆ ನಿಷ್ಕಾಳಜಿ ವಹಿಸ್ತಾ ಇದೆ. ಅದಕ್ಕಾಗಿ ಅತಿ ಬೇಗನೆ ಈ ಸರ್ಕಾರದ ಏನು ಜನಸಾಮಾನ್ಯರೇನು ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತಾರೆ, ಆ ಟ್ಯಾಕ್ಸ್ ತೊಗೊಂಡು ಒಂದು ಸರ್ಕಾರ ಜನಸಾಮಾನ್ಯರ ಒಂದು ಸಮಸ್ಯೆ ಬಗೆಹರಿಸುವ ಅವರು ಮುಖ್ಯ ಕೆಲಸವಾಗಿರ್ತದೆ. ಆದರೆ ಅವರು ಜನರ ಸಮಸ್ಯೆಯನ್ನು ಬಗೆಹರಿಸದೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಮೇಲಾಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, PDO ಅವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಅಧ್ಯಕ್ಷರು ಸದಸ್ಯರು ಎಲ್ಲರೂ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಜನರ ಸಮಸ್ಯೆಗೆ ತೀವ್ರವಾಗಿ ಸ್ಪಂದನೆ ಮಾಡಿ ಕೆಲವೇ ದಿನಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರ ಸಮಸ್ಯೆ ಬಗೆಹರಿಸಬೇಕು. ಇಷ್ಟೇ ನಮ್ಮ ಬೇಡಿಕೆ. ಒಂದು ವೇಳೆ ಬಗೆಹರಿಸದೇ ಇದ್ದರೆ ಮುಂದೆ DC ಕಚೇರಿ ಮತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದು ಮೆಮೊರಂಡಮ್ ಕೊಡೋದಾಗಲಿ ಮೇಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಈ ಜನರ ಸಮಸ್ಯೆ ನಾವು ಬಗೆಹರಿಸಲು ನಾವು ಹೋರಾಟ ಮಾಡ್ತೀವಿ. ನನ್ನ ಹೆಸರು ಮಿಲಿಂದ್ G. ಕಣಮಸ್ ಅಂತೇಳಿ. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.